ತಿರುಪತಿ ತಿಮ್ಮಪ್ಪನ ಸನ್ನಿಧಾನ ಅತ್ಯಂತ ದೊಡ್ಡ ದುರಂತಕ್ಕೆ ಸಾಕ್ಷಿಯಾಗಿದೆ. 6 ಜನ ಮೃತಪಟ್ಟಿದ್ದಾರೆ. ಬಟ್ 3 ಪರಿಸ್ಥಿತಿ ಕೂಡ ಚಿಂತಾಜನಕ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. 50ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ರು. ಅದರಲ್ಲಿ 3 ಸ್ಥಿತಿ ಚಿಂತಾಜನಕ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಆಸ್ಪತ್ರೆಯಲ್ಲಿ 4 ಜೀವನ್ ಮರಣ ಹೋರಾಟ ಸದ್ಯ ಸಿಗ್ತಾ ಇರುವಂತಹ ಮಾಹಿತಿ ಇದು. ವೈಕುಂಠ ಏಕಾದಶಿಯ ಪ್ರಯುಕ್ತ ಟಿಕೆಟ್ ಹಂಚಿಕೆಯ ಸಂದರ್ಭದಲ್ಲಿ ಉಂಟಾಗಿರುವ ಕಾಲ್ತುಳಿತ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಚಂದ್ರಬಾಬು ನಾಯ್ಡು ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಡಲಿದ್ದಾರೆ. ಘಟನೆಯ ಕುರಿತು ಸಂಪೂರ್ಣ ಮಾಹಿತಿ ಪಡೆದುಕೊಂಡ ಬಳಿಕ ಸುದ್ದಿಗೋಷ್ಠಿ ಮಾಡ್ತಾರಂತೆ. ಆ ನಂತರ ಮೃತರ ಕುಟುಂಬಕ್ಕೆ ಪರಿಹಾರ ಘೋಷಣೆಯ ನಿರೀಕ್ಷೆ ಇದೆ. ಇನ್ನಾಗೋದಷ್ಟೇ, ಪರಿಹಾರ ಕೊಡಬೇಕು, ಹೋದ ಜೀವ ವಾಪಸ್ ತರಕ್ಕಾಗಲ್ಲ, ಆದರೆ ಕ್ರಮ ಆಗಬೇಕಲ್ಲ. ಯಾರು ಈ ದುರಂತಕ್ಕೆ ಹೊಣೆ, ಅವರ ವಿರುದ್ಧ ಏನ್ ಕ್ರಮ ಆಗುತ್ತೆ ಅನ್ನೋದೇ ಸದ್ಯ ಇರುವಂತಹ ಪ್ರಶ್ನೆ. ನಿನ್ನೆ ನಿಜಕ್ಕೂ ಈ ದೃಶ್ಯಗಳಿತ್ತಲ್ಲ, ಬಹಳ ಆತಂಕಕಾರಿ ದೃಶ್ಯಗಳು. ಕೆಲವರು ಕೆಳಗಡೆ ಬಿದ್ದಿದ್ರು, ಅವರನ್ನ ಬದುಕಿಸುವ ಪ್ರಯತ್ನ ನಿರಂತರವಾಗಿ ಆಗ್ತಾ ಇತ್ತು ನಿನ್ನೆ. ಬಟ್ ಕೆಲವರು ಅಲ್ಲಿಂದ ಓಡಿ ಹೋಗೋ ಪ್ರಯತ್ನ ಮಾಡಿದ್ರು, ಜೀವ ಉಳಿದ್ರೆ ಸಾಕಪ್ಪ ಅನ್ನೋ ರೀತಿಯಲ್ಲಿ. ಮತ್ತೊಂದು ಕಡೆ 4 ಪರಿಸ್ಥಿತಿ ಕೂಡ ಚಿಂತಾಜನಕವಂತೆ. ಅಲ್ಲಿಗೆ ಮೃತರ ಸಂಖ್ಯೆ ಏರಿಕೆ ಆಗುವ ಆತಂಕ. ಆಗದೇ ಇರಲಿ, ನಮ್ಮ ಆಶಯ ಅಷ್ಟೇ. ಆದ್ರೆ 4 ಜನ ಕೂಡ ಜೀವನ್ ಮರಣ ಹೋರಾಟ ನಡೆಸ್ತಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಇಲ್ಲಿ ತನಕ ಈ ದುರಂತಕ್ಕೆ ಸಂಬಂಧಪಟ್ಟಂತೆ 6 ಜನ ಮೃತಪಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಅಭಿಷೇಕ್ ಸ್ಪಾಟ್ ಇಂದ ನಿರಂತರವಾಗಿ ವರದಿ ಮಾಡ್ತಾ ಇದ್ರು. ಬಹಳ ಸ್ಪಷ್ಟವಾಗಿ ನಿನ್ನೆ ಘಟನೆಗೆ ಕಾರಣ ಏನು, ಯಾಕಾಗಿ ಈ ಕಾಲ್ತುಳಿತ ಉಂಟಾಯಿತು ಅನ್ನೋದ್ರ ಸ್ಪಷ್ಟ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಇದ್ರು. ಕಾರಣ, ಇವತ್ತು ಬೆಳಗ್ಗೆ ಟೋಕನ್ ವಿತರಣೆ ಆಗಬೇಕಾಗಿತ್ತು. ಆದ್ರೆ ನಿನ್ನೆ ಏಕಾಏಕಿ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಜಮಾವಣೆ ಆಗಿದ್ರು ಅನ್ನೋ ಕಾರಣಕ್ಕೆ ಆ ಟಿಕೆಟ್ ಕೊಡುವಂತಹ ಕೌಂಟರ್ ದಾರಿಯನ್ನ ಓಪನ್ ಮಾಡಿಬಿಟ್ರು. ಆಗ ಉಂಟಾಗಿರುವಂತಹ ಕಾಲ್ತುಳಿತ. ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಟಿಕೆಟ್ ಕೌಂಟರ್ ಈಗ ಬಂದ್ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ವಿಶೇಷ ದರ್ಶನಕ್ಕೆ ನೂಕು ನುಗ್ಗಲು ಉಂಟಾಗಿರುವ ಹಿನ್ನೆಲೆ ವಿತರಣೆ ಬಂದ್ ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಜನವರಿ 12ರಂದು ಮಧ್ಯರಾತ್ರಿಯಿಂದಲೇ ಟಿಕೆಟ್ ವಿತರಣೆಯಂತೆ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಈಗ ತಾತ್ಕಾಲಿಕವಾಗಿ ಟಿಕೆಟ್ ಹಂಚಿಕೆಯ ಕೌಂಟರ್ ಅನ್ನ ಬಂದ್ ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಾಳೆ ವೈಕುಂಠ ಏಕಾದಶಿ, ಜನವರಿ 10 ಹೊಸ ವರ್ಷ. ವೈಕುಂಠ ಏಕಾದಶಿಯ ದಿನ ವೈಕುಂಠ ದ್ವಾರ ಇರುವ ದೇವಸ್ಥಾನಗಳಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಹೋಗ್ತಾರೆ. ಅದರಲ್ಲಿ ಪ್ರಮುಖವಾಗಿ ಜನರ ಆಯ್ಕೆ ಆಗೋದು ತಿರುಪತಿ ತಿಮ್ಮಪ್ಪನ ಸನ್ನಿಧಾನ. ಯಾವಾಗ್ಲೂ ಕೂಡ ಲಕ್ಷಾಂತರ ಭಕ್ತರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆದರೆ ವೈಕುಂಠ ಏಕಾದಶಿಯ ಪ್ರಯುಕ್ತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ, ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನ ಜಮಾವಣೆ ಆಗ್ತಾರೆ. ಅದರಲ್ಲಿ ಟೋಕನ್ ವಿತರಣೆಯ ಸಂದರ್ಭದಲ್ಲಿ ಆಗಿರುವಂತಹ ಕಾಲ್ತುಳಿತ. ಈ ಟೋಕನ್ ಇದ್ರೆ ಈಸಿಯಾಗಿ ಹೋಗಬಹುದು ಅಂತ, ಹಾಗಾಗಿ ಆ ಟೋಕನ್ ಪಡೆದುಕೊಳ್ಬೇಕಲ್ಲ. ಸಿಗದೆ ಹೋದ್ರೆ ದೇವರ ದರ್ಶನ ಸಿಗಲ್ಲ, ವೈಕುಂಠ ದ್ವಾರದ ಮೂಲಕ ಹೋಗಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಿನ್ನೆ ಯಾವಾಗ ಟಿಕೆಟ್ ಕೌಂಟರ್ನ ಓಪನ್ ಮಾಡಿದ್ರು, ಈಗಲೇ ನಾವು ಟೋಕನ್ ಅನ್ನ ಹಂಚಿಕೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು, ಆಗಲೇ ನೋಡಿ ಜನ ನಾ ಮುಂದು ತಾ ಮುಂದು ಅಂತ ಓಡೋಡ್ ಹೋಗಿ ಆ ಟೋಕನ್ ಅನ್ನ ಪಡೆದುಕೊಳ್ಳೋ ಪ್ರಯತ್ನ ಮಾಡಿದ್ರು. ಆಗ ಉಂಟಾಗಿರುವಂತಹ ಕಾಲ್ತುಳಿತ. ನಿನ್ನೆ ಟಿಟಿಡಿ ಏಕಾಏಕಿ ಟೋಕನ್ ವಿತರಣೆ ಮಾಡ್ತೀವಿ ಅಂತ ನಿರ್ಧಾರ ಮಾಡಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿತ್ತ ಅಂತ ಅಂದ್ರೆ ಖಂಡಿತ ಇಲ್ಲ. ಯಾವುದೇ ಸಿದ್ಧತೆ ಇಲ್ಲದೆ ತರಾತುರಿಯಲ್ಲಿ ಹಂಚಿಕೆಯ ನಿರ್ಧಾರ ಕೈಗೊಂಡಿದ್ದು ಯಾಕೆ ಅನ್ನೋದೇ ಪ್ರಮುಖವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ. ಹಾಗಾಗಿ ನೇರವಾಗಿ ಟಿಟಿಡಿ ಆಡಳಿತ ಮಂಡಳಿಯ ವೈಫಲ್ಯ, ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ಕಾಲ್ತುಳಿತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋದ ಜೀವ ವಾಪಸ್ ಬರಲ್ಲ, ಮುಂದೇನು ಅನ್ನೋದು ಪ್ರಶ್ನೆ. ಸಿಎಂ ಚಂದ್ರಬಾಬು ನಾಯ್ಡು ಅವರು ಬಂದ ಮೇಲೆಯೇ ಪರಿಹಾರದ ಘೋಷಣೆ, ಕ್ರಮದ ಭರವಸೆ ಇದೆಲ್ಲವೂ ಕೂಡ ಸಿಗುವ ನಿರೀಕ್ಷೆ. ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಸಿಎಂ ಅವರ ಆಗಮನಕ್ಕೆ ನಿರೀಕ್ಷೆ ಮಾಡ್ತಿದ್ದಾರಂತೆ ಅಲ್ಲಿನ ಜನ. ಬಟ್ ನೋಡಿ, ಈಗ 6 ಜನ ಮೃತಪಟ್ಟರು, 50ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ದುರಂತ ಯಾರಾದ್ರೂ ಮರೆಯೋದಕ್ಕೆ ಸಾಧ್ಯನಾ? ತಿರುಪತಿ ತಿಮ್ಮಪ್ಪ ಅಂದ್ರೆ ಈಗ ಅದು ಒಂದು ಕಪ್ಪು ಚುಕ್ಕೆಯಾಗಿ ಉಳ್ಕೊಂಡ್ಬಿಡ್ತಾ ಈ ದುರಂತ ಅನ್ನೋದು. ಈ ಹಿಂದೆ ತಿರುಪತಿ ತಿಮ್ಮಪ್ಪನ ಲಡ್ಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶದಾದ್ಯಂತ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಯಿತು. ರಾಜಕೀಯ ದ್ವೇಷನ ಅಥವಾ ರಾಜಕೀಯ ಲಾಭಕ್ಕೆ ಇಂಥ ಆರೋಪಗಳು ಬಂದರೂ ಕೂಡ ಸುಪ್ರೀಂ ಕೋರ್ಟ್ ಹೇಳೋ ತನಕ ಕೂಡ ಜನರ ಮನಸ್ಸಲ್ಲಿ ಆ ಭಾವನೆಗಳಿಗೆ ಧಕ್ಕೆ ತರುವಂತಹ ಆ ಟೀಕೆ ಟಿಪ್ಪಣಿಗಳಿತ್ತಲ್ಲ, ಅದ್ಯಾರಾದ್ರೂ ಮರೆಯೋದಕ್ಕೆ ಸಾಧ್ಯನಾ? ಅದು ಮರೆಯಾಯಿತು ಅನ್ನೋಷ್ಟೊತ್ತಿಗೆ ಇಂಥದ್ದೊಂದು ದೊಡ್ಡ ದುರಂತ ತಿರುಪತಿಯಲ್ಲಿ ಸಂಭವಿಸಿ ಬಿಟ್ಟಿದೆ. ಸಹಜವಾಗಿ ಈಗಲೂ ಕೂಡ ಜನರಲ್ಲಿ ಆತಂಕ ಇದ್ದೇ ಇರುತ್ತೆ. ಟೋಕನ್ ಪಡೆದುಕೊಳ್ಳೋದಕ್ಕೂ ಕೂಡ ಹಿಂದೇಟು ಹಾಕ್ತಿರ್ತಾರೆ. ಬಟ್ ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ ತಾತ್ಕಾಲಿಕವಾಗಿ ಟಿಕೆಟ್ ಕೌಂಟರ್ ಕ್ಲೋಸ್ ಮಾಡಲಾಗಿದೆ. ಈಗಂತೂ ಟೋಕನ್ ಸಿಗಲ್ಲ.
ಟಿಟಿಡಿ ಚೇರ್ಮನ್ ಅವರು ಕೂಡ ಈಗ ಸ್ಥಳಕ್ಕೆ ಧಾವಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ದೃಶ್ಯ ಕೂಡ ಒಂದ್ ಕಡೆ ಗಮನಿಸ್ತಾ ಇದ್ದೀರಿ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಚಂದ್ರಬಾಬು ನಾಯ್ಡು ಅವರು ಕೂಡ ಆಗಮಿಸುವ ನಿರೀಕ್ಷೆ ಇದೆ. ಹಾಗಾಗಿ ಒಂದಷ್ಟು ಸಿದ್ಧತೆ ಭದ್ರತೆಯನ್ನ ಕೂಡ ಅಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಇಷ್ಟೆಲ್ಲ ದುರಂತ ಆದ ಬಳಿಕ ಈಗ ಅತಿ ಹೆಚ್ಚಿನ ಭದ್ರತೆಯನ್ನ ನೋಡೋದಕ್ಕೆ ಸಿಗ್ತಾ ಇದೆ. ತಿರುಪತಿಯಲ್ಲೂ ಕೂಡ, ತಿರುಮಲದಲ್ಲೂ ಕೂಡ ಈ ಭದ್ರತೆ ಮೊದಲೇ ಆಗ್ಬಿಟ್ಟಿದ್ರೆ, ಸರಿಯಾಗಿ ವ್ಯವಸ್ಥೆ ಮಾಡ್ಕೊಂಡಿದ್ರೆ 6 ಜನರ ಜೀವನಾದ್ರೂ ಉಳಿತಾ ಇತ್ತು. ಇಂಥದ್ದೊಂದು ದುರಂತ ತಪ್ಪಿಸಬಹುದಾಗಿತ್ತು ಅನ್ನುವಂಥ ಮಾತುಗಳು ಕೇಳೋದಕ್ಕೆ ಸಿಗ್ತಾ ಇದೆ. ನೋಡಿ ಎಷ್ಟು ಜನ ಸೇರಿದ್ರು ಅನ್ನೋದಕ್ಕೆ ಒಂದ್ ಕಡೆ ದೃಶ್ಯ ನೋಡ್ತಾ ಇದ್ದೀರಿ. ತಿರುಪತಿ ತಿಮ್ಮಪ್ಪನ ಸನ್ನಿಧಾನ ಅತ್ಯಂತ ದೊಡ್ಡ ದುರಂತಕ್ಕೆ ಸಾಕ್ಷಿಯಾಗಿದೆ. 6 ಜನ ಮೃತಪಟ್ಟಿದ್ದಾರೆ. ಬಟ್ 3 ಪರಿಸ್ಥಿತಿ ಕೂಡ ಚಿಂತಾಜನಕ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. 50ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ರು. ಅದರಲ್ಲಿ 3 ಸ್ಥಿತಿ ಚಿಂತಾಜನಕ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆಸ್ಪತ್ರೆಯಲ್ಲಿ 4 ಜೀವನ್ ಮರಣ ಹೋರಾಟ ಸದ್ಯ ಸಿಗ್ತಾ ಇರುವಂತಹ ಮಾಹಿತಿ ಇದು. ವೈಕುಂಠ ಏಕಾದಶಿಯ ಪ್ರಯುಕ್ತ ಟಿಕೆಟ್ ಹಂಚಿಕೆಯ ಸಂದರ್ಭದಲ್ಲಿ ಉಂಟಾಗಿರುವ ಕಾಲ್ತುಳಿತ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಚಂದ್ರಬಾಬು ನಾಯ್ಡು ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಡಲಿದ್ದಾರೆ. ಘಟನೆಯ ಕುರಿತು ಸಂಪೂರ್ಣ ಮಾಹಿತಿ ಪಡೆದುಕೊಂಡ ಬಳಿಕ ಸುದ್ದಿಗೋಷ್ಠಿ ಮಾಡ್ತಾರಂತೆ. ಆ ನಂತರ ಮೃತರ ಕುಟುಂಬಕ್ಕೆ ಪರಿಹಾರ ಘೋಷಣೆಯ ನಿರೀಕ್ಷೆ ಇದೆ. ಇನ್ನಾಗೋದಷ್ಟೇ, ಪರಿಹಾರ ಕೊಡಬೇಕು, ಹೋದ ಜೀವ ವಾಪಸ್ ತರಕ್ಕಾಗಲ್ಲ, ಆದರೆ ಕ್ರಮ ಆಗಬೇಕಲ್ಲ. ಯಾರು ಈ ದುರಂತಕ್ಕೆ ಹೊಣೆ, ಅವರ ವಿರುದ್ಧ ಏನ್ ಕ್ರಮ ಆಗುತ್ತೆ ಅನ್ನೋದೇ ಸದ್ಯ ಇರುವಂತಹ ಪ್ರಶ್ನೆ. ನಿನ್ನೆ ನಿಜಕ್ಕೂ ಈ ದೃಶ್ಯಗಳಿತ್ತಲ್ಲ, ಬಹಳ ಆತಂಕಕಾರಿ ದೃಶ್ಯಗಳು. ಕೆಲವರು ಕೆಳಗಡೆ ಬಿದ್ದಿದ್ರು, ಅವರನ್ನ ಬದುಕಿಸುವ ಪ್ರಯತ್ನ ನಿರಂತರವಾಗಿ ಆಗ್ತಾ ಇತ್ತು ನಿನ್ನೆ. ಬಟ್ ಕೆಲವರು ಅಲ್ಲಿಂದ ಓಡಿ ಹೋಗೋ ಪ್ರಯತ್ನ ಮಾಡಿದ್ರು, ಜೀವ ಉಳಿದ್ರೆ ಸಾಕಪ್ಪ ಅನ್ನೋ ರೀತಿಯಲ್ಲಿ. ಮತ್ತೊಂದು ಕಡೆ 4 ಪರಿಸ್ಥಿತಿ ಕೂಡ ಚಿಂತಾಜನಕವಂತೆ. ಅಲ್ಲಿಗೆ ಮೃತರ ಸಂಖ್ಯೆ ಏರಿಕೆ ಆಗುವ ಆತಂಕ. ಆಗದೇ ಇರಲಿ, ನಮ್ಮ ಆಶಯ ಅಷ್ಟೇ. ಆದ್ರೆ 4 ಜನ ಕೂಡ ಜೀವನ್ ಮರಣ ಹೋರಾಟ ನಡೆಸ್ತಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಇಲ್ಲಿ ತನಕ ಈ ದುರಂತಕ್ಕೆ ಸಂಬಂಧಪಟ್ಟಂತೆ 6 ಜನ ಮೃತಪಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಅಭಿಷೇಕ್ ಸ್ಪಾಟ್ ಇಂದ ನಿರಂತರವಾಗಿ ವರದಿ ಮಾಡ್ತಾ ಇದ್ರು. ಬಹಳ ಸ್ಪಷ್ಟವಾಗಿ ನಿನ್ನೆ ಘಟನೆಗೆ ಕಾರಣ ಏನು, ಯಾಕಾಗಿ ಈ ಕಾಲ್ತುಳಿತ ಉಂಟಾಯಿತು ಅನ್ನೋದ್ರ ಸ್ಪಷ್ಟ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಇದ್ರು. ಕಾರಣ ಇವತ್ತು ಬೆಳಗ್ಗೆ ಟೋಕನ್ ವಿತರಣೆ ಆಗಬೇಕಾಗಿತ್ತು. ಆದ್ರೆ ನಿನ್ನೆ ಏಕಾಏಕಿ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಜಮಾವಣೆ ಆಗಿದ್ರು ಅನ್ನೋ ಕಾರಣಕ್ಕೆ ಆ ಟಿಕೆಟ್ ಕೊಡುವಂತಹ ಕೌಂಟರ್